ನಮಸ್ಕಾರ ಕರ್ನಾಟಕದ ಜನರಿಗೆ ನನ್ನ ಒಂದು ಹೊಸ ಟ್ರೈನ್ ಟ್ರಾವೆಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನಿರೋದು ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ. ಇಂದಿನ ವಿಡಿಯೋದಲ್ಲಿ ಕೆಂಗೇರಿಗೆ ಯಾಕೆ ಸ್ಟಾಪ್ ಮಾಡಿದೆ ಜರ್ನಿ ಅಂತೇಳಿ ಈಗ ನಿಮಗೆ ಅರ್ಥ ಆಗಿರುತ್ತೆ. ಈ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ಟೈಟಲ್ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ನಾನಿವತ್ತು ಜರ್ನಿ ಮಾಡ್ತಾ ಇರೋದು. ಸೊ ಬನ್ನಿ ಹೇಗಿರುತ್ತೆ ಹೇಗಿಲ್ಲ ಜರ್ನಿನ ನೋಡೋಣ. ನೋಡಿ ಕೆಂಗೇರಿಗೆ ಬಂದೇ ಬಿಟ್ಟು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವ್ಯಾಪ್ 7 ಇದೆ. ವಿಜಯವಾಡ ಲೋಕೋ ಸೆಟ್ ಇವತ್ತು ಇದಕ್ಕೆ ಲೀಡಲ್ಲಿರೋದು 20624. ಬನ್ನಿ ಹೋಗೋಣ. ಇದರಲ್ಲೂ ಕೂಡ ಜನರಲ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೋಡಿ ಅಬ್ಬಬ್ಬಬ್ಬ ಏನು ರಶ್ ಇದೆ ಜನರಲಲ್ಲಿ. ನೋಡಿ ಕೆಂಗೇರಿಯಲ್ಲಿ ಸಿಗ್ನಲ್ ಕೊಟ್ಟೇ ಬಿಟ್ರು. ಇವತ್ತು KSR ಬೆಂಗಳೂರಿನ 1 ಅವರ್ ಲೇಟಾಗಿ ಬಿಟ್ಟಿದೆ ನಮ್ಮ ಟ್ರೈನು. ಅದಕ್ಕೆ ಕೆಂಗೇರಿಗೆ 2 ಗಂಟೆ 9 ನಿಮಿಷಕ್ಕೆ ಬರಬೇಕಾಗಿತ್ತು. ಬಟ್ ಇವಾಗ 3 ಗಂಟೆ 3 ನಿಮಿಷ ಆಗಿದೆ. ಸೊ ಟೈಮ್ ಲೇಟಾಗಿದೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ ಕೆಂಗೇರಿಯಲ್ಲಿ. ನಮ್ಮ ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ಯಾವ ಟ್ರೈನ್ ಜೊತೆ ರೇಟ್ ಶೇರಿಂಗ್ ಇದೆ ಅಂತೇಳಿ ಕಾಮೆಂಟ್ ಮಾಡಿ ನೋಡೋಣ ಯಾರಿಗೆ ಗೊತ್ತಿದೆ ಅಂತ. ಇಲ್ಲ ಅಂದರೆ ಮುಂದೆ ಒಂದು ವಿಡಿಯೋ ಕಂಟಿನ್ಯೂ ಮಾಡಿ ತಿಳಿಸ್ತೀನಿ ನಾನೇ. ನಮ್ಮ ಟ್ರೈನ್ ನೋಡಿ ಟೋಟಲ್ ಹೆಂಗೆ ಕರು ಹೊಡಿತಾ ಇದೆ, ಎಷ್ಟು ವ್ಯೂ. ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಟ್ರೈನಲ್ಲಿ ಕೋಚ್ಗಳನ್ನ ಭಾರತ್ ಗೌರವ್ ಕೂಡ ಹಾಕ್ಬಿಟ್ಟಿದ್ದಾರೆ. ತಿರುವನಂತಪುರಂ ನಾರ್ತ್ ನೋಡಿ ಈಗ ನಮಗೆ ಫಸ್ಟ್ ಜಿಂಗ್ ಆಗ್ತಾ ಇರೋದು. ಹೆವಿ ಸ್ಪೀಡಲ್ಲಿ ಕ್ರಾಸಿಂಗ್ ಆಗ್ತಾ ಇದೆ. ಒಂಟೆ ಹೋಯ್ತು. ಹೆವಿ ಸ್ಪೀಡಲ್ಲಿ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ ನೋಡಿ. ನನಗೆ ಸೀಟ್ ಸಿಕ್ಕಿಲ್ಲ, ಫುಲ್ ಜನರಲಲ್ಲಿ ಫುಲ್ ಆಗಿದೆ. ಸೊ ಅದಕ್ಕೆ ಡೋರ್ ಹತ್ರನೇ ನಿಂತು ವೀಡಿಯೋ ಮಾಡ್ತಾ ಇದ್ದೀನಿ. ಸ್ಪೀಡಲ್ಲಿ ಹೋಗೋ ಕಾರಣಕ್ಕೋಸ್ಕರ ದೂರ ನಿಂತಿದ್ದೀನಿ. ಸ್ವಲ್ಪ ಫೋನ್ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ವಾ, ನಮ್ಮ ಸೇಫ್ಟಿ ಕೂಡ. ನಾವೀಗ ಬಂದು ರೀಚ್ ಆಗಿದ್ದೀವಿ ನೋಡಿ ಬಿಡದಿಗೆ. 3:25 ಆಗಿದೆ ಇಲ್ಲಿ ಬರೋಕ್ಕೆ ಟೈಮ್. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ, ಜನರಲ್ಲಿ ಫುಲ್ ಆಗಿದ್ದಾರೆ. ಸೊ ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಇಲ್ಲಿ ಕೂಡ 1 ಮಿನಿಟ್ ಸ್ಟಾಪ್ ಇರುತ್ತೆ ಅಷ್ಟೇ. ಪ್ಲಾಟ್ಫಾರ್ಮ್ ನಂಬರ್ 3 ಬಂದಿದೆ. ಆ ಕಡೆ ಇರೋದು 2 ಪ್ಲ್ಯಾಟ್ಫಾರ್ಮ್ ನಂಬರ್. ಹೀಗೆ 1 ಅವರ್ ಲೇಟಾಗಿ ಬಂದಿದ್ದೀವಿ. ಯಾಕಂದ್ರೆ KSR ಬೆಂಗಳೂರು ಬಿಟ್ಟಿರೋದೇ 1 ಅವರ್ ಲೇಟಾಗಿ. ಸೊ 2:24ಕ್ಕೆ ಬರಬೇಕಿತ್ತು, ಈಗ 3:24 ಆಗಿದೆ. ಡಿಪಾರ್ಚರ್ ಆಯಿತು ನೋಡಿ ನಮ್ಮ ಟ್ರೈನ್ ಇಲ್ಲಿಂದ. ನೋಡಿ ಬಿಡದಿಯಿಂದ ಹೊರಡ್ತಾ ಇದ್ದೀವಿ. ಬಿಡದಿಗೆ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ನಮ್ಮ ಟ್ರೈನ್ದು ಹಿಸ್ಟ್ರಿ ನೋಡೋದಾದರೆ ಮೊದಲು ಇದು ಮೈಸೂರು ಜಂಕ್ಷನಿಂದ KSR ಬೆಂಗಳೂರುವರೆಗೆ ಮಾತ್ರ ಇತ್ತು. ಅದಾದಮೇಲೆ 2024 ಫೆಬ್ರವರಿ 15ರಂದು ಏನು ಮಾಡಿದರು, ಅಶೋಕಾಪುರಮಿಂದ KSR ಬೆಂಗಳೂರುವರೆಗೆ ವಿಸ್ತರಣೆ ಮಾಡಿದರು. ಸೊ ಅವಾಗಿಂದ ಇದು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿ ರನ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಬರೀ ಎಕ್ಸ್ಪ್ರೆಸ್ ಆಗಿನೇ ಹೋಗ್ತಾ ಇತ್ತು, ಸೂಪರ್ ಫಾಸ್ಟ್ ಆಗಿ ರನ್ ಆಗ್ತಾ ಇರಲಿಲ್ಲ. ಸೊ ಇದು ನಮ್ಮ ಟ್ರೈನ್ ಹಿಸ್ಟ್ರಿ ಆಗಿದೆ. ನನಗೆ ಗೊತ್ತಿರೋ ಮಾಹಿತಿ ನಿಮಗೆ ತಿಳಿಸಿದ್ದೀನಿ. ನಿಮ್ಗೇನಾದರೂ ಗೊತ್ತಿದ್ದರೆ ಮಾಹಿತಿನ ಕಮೆಂಟ್ ಮೂಲಕ ಶೇರ್ ಮಾಡಿ. ನಮ್ಮ ಟ್ರೈನ್ಗೆ ಯಾವ ಟ್ರೈನ್ ಜೊತೆ ರೇಟ್ ಶೇರಿಂಗ್ ಇದೆ ಅಂತೇಳಿ ಆಗಲೇ ನಿಮ್ಗೊಂದು ಕ್ವಶನ್ ಕೇಳಿದ್ದೆ. ಸೊ ಕಾವೇರಿ ಎಕ್ಸ್ಪ್ರೆಸ್ ಜೊತೆ ರೇಟ್ ಶೇರಿಂಗ್ ಇದೆ ನೋಡಿ. ಮೋಸ್ಟ್ ಲೆಜೆಂಡ್ರಿ ಟ್ರೈನ್ ಆಗಿದೆ ಇದು ಕಾವೇರಿ ಎಕ್ಸ್ಪ್ರೆಸ್. ಏನೋ ಫೋನ್ ಆನ್ ಮಾಡೋಷ್ಟೊಳಗಡೆನೆ ಶತಾಬ್ದಿ ಎಕ್ಸ್ಪ್ರೆಸ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಮೈಸೂರು ಜಂಕ್ಷನಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗೋ ಶತಾಬ್ದಿ ಎಕ್ಸ್ಪ್ರೆಸ್ ಈಗ ಜಿಂಗ್ ಮಾಡಿದ್ವಿ ನಾವು.
ನಾನು ಜನರಲ್ ಫುಲ್ ಆಗಿದೆ ಅಂತೇಳಿ ಡೋರ್ ಹತ್ರ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆದ್ರೂ ಶತಾಬ್ದಿ ಎಕ್ಸ್ಪ್ರೆಸ್ನ ಮಿಸ್ ಮಾಡಿಬಿಟ್ಟೆ. ಸಡನ್ಲಿ ಬಂದ್ಬಿಡ್ತು, ಯಾಕಂದರೆ ನಾನು ಹಿಸ್ಟ್ರಿ ಹೇಳ್ತಾ ಇದ್ದೆ, ಹಿಸ್ಟ್ರಿ ಬಗ್ಗೆ ನಮ್ಮ ಟ್ರೈನ್ದು. ಅವಾಗೇ ಹೋಗ್ಬಿಡ್ತು ಟ್ರೈನು. ಸೊ ಏನು ಅನ್ಕೋಬೇಡಿ, ಈ ಟ್ರೈನ ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಸವ ಎಕ್ಸ್ಪ್ರೆಸ್ನ ಮಾತ್ರ ಮಿಸ್ ಮಾಡೋ ಮಾತೇ ಇಲ್ಲ. ಇಲ್ಲಿ ನೋಡ್ರಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ನಮ್ಮ ಟ್ರೈನ್ ಅಂತ. ಹೇಳೋಕ್ಕಾಗಲ್ಲ, ಇಷ್ಟರಲ್ಲೇ ಬಸವ ಎಕ್ಸ್ಪ್ರೆಸ್ ಕೂಡ ಬರ್ಬೋದು, ನಮಗೆ ಜಿಂಗ್ ಆಗ್ಬೋದು ಆಪೋಸಿಟ್. ಇದು ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದೆ, ಯಾವ ಟೆಂಪಲ್ ಅಂತ ಕಮೆಂಟ್ ಮಾಡಿ. ನೋಡಿ ನಾವು ರಾಮನಗರಕ್ಕೆ ಈಗ ಅರವೆಲ್ ಆಗ್ತಾ ಇದ್ದೀವಿ. ಆ ಕಡೆ ಇರೋದು ಬಸವ ಎಕ್ಸ್ಪ್ರೆಸ್ ಇದು ಮೈಸೂರು ಜಂಕ್ಷನಿಂದ ಬಾಗಲಕೋಟೆಗೆ ಹೋಗುತ್ತೆ. ನೋಡಿ ಈ ಟ್ರೈನ್ ಜರ್ನಿ ಕೂಡ ಮಾಡಿದ್ದೀನಿ. ವಿಡಿಯೋ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಬಸವ ಎಕ್ಸ್ಪ್ರೆಸ್ ಕೂಡ ಡಿಪಾರ್ಚರ್ ಆಗ್ತಾ ಇದೆ, ಅದಕ್ಕೆ ಸಿಗ್ನಲ್ ಈಗ ಕೊಟ್ಟರು. ನಾವು ಅರವೆಲ್ ಆಗಿದ್ದೀವಿ ಅಲ್ವಾ, ಅದಕ್ಕೆ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದಿದ್ದೀವಿ. ನೋಡಿ ಎಷ್ಟು ಪ್ಯಾಸೆಂಜರ್ಸ್ ಇಲ್ಲಿ ಇಳ್ಕೊಂಡ್ರು. ರಾಮನಗರದಲ್ಲಿ ಮಾತ್ರ ಸ್ಟಾಪ್ ಇರುತ್ತೆ ರಾಮನಗರದಲ್ಲಿ. ನಮಗೆ ರಾಮನಗರದಲ್ಲಂತೂ ಸಿಗ್ನಲ್ ಕೊಟ್ಟೇ ಬಿಟ್ಟು ನಾವು ರಾಮನಗರದಿಂದ ಹೊರಡ್ತಾ ಇದ್ದೀವಿ. ನೋಡಿ ರಾಮನಗರಕ್ಕೆ 3:43ಕ್ಕೆ ಬಂದಿದ್ವಿ, ಈಗ 3:44 ಆಗಿದೆ. ಡಿಪಾರ್ಚರ್ ಆಗ್ತಾ ಇದ್ವಿ ಇಲ್ಲಿಂದ. ನಮ್ಮ ಟ್ರೈನ್ದು ರೂಟ್ ನೋಡೋದಾದರೆ ನಾರ್ಮಲ್ KSR ಬೆಂಗಳೂರು ಬಿಟ್ಟ ಮೇಲೆ ಕೆಂಗೇರಿ, ಬಿಡದಿ, ರಾಮನಗರ, ಮದ್ದೂರು, ಮಂಡ್ಯ ಮೇಲೆ ಪಾಂಡವಪುರಕ್ಕೆ ಹೋಗುತ್ತೆ. ಅಲ್ಲಿಂದ ಮೈಸೂರು ಜಂಕ್ಷನ್ಗೆ ಹೋಗಿ ಅಶೋಕಪುರಂಗೆ ತಲುಪುತ್ತೆ. ನಾನಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಕೆಂಗೇರಿಯಿಂದ ಮೈಸೂರು ಜಂಕ್ಷನ್ವರೆಗೆ ಮಾತ್ರ. ಮಧ್ಯಂತರ ಸ್ಟೇಷನ್ವರೆಗೂ ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಈ ಟ್ರೈನ್ ಟ್ರಾವೆಲ್ ಜರ್ನಿ ಹೇಗಿದೆ ಹೇಗಿಲ್ಲ ಅಂತೇಳಿ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಟ್ರೈನು ಕಾವೇರಿ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇರೋದಕ್ಕೋಸ್ಕರ ಸ್ಲೀಪರ್ ಇರೋದು ಕೂಡ ಜನರಲ್ ಆಗುತ್ತೆ. ಸೊ ಅದಕ್ಕೋಸ್ಕರ 4 ಜನರಲ್ ಜೊತೆ ಸ್ಲೀಪರ್ ಆ್ಯಡ್ ಮಾಡಿದರೆ 16 ಜನರಲ್ಲು, ಒಂದು ಥರ್ಡ್ AC ಇರುತ್ತೆ. ಸೊ ಇದು ನಮ್ಮ ಕೋಚ್ ಆಗಿದೆ ಇವತ್ತು ನಮ್ಮ ಟ್ರೈನ್ದು. ಸೆಕೆಂಡ್ AC ಮತ್ತು ಫಸ್ಟ್ AC ಕೂಡ ಇದೆ, ಆದರೆ ಅವೆರಡೂ ಲಾಕ್ ಮಾಡ್ತಾರೆ. ಅವೆರಡು ಕೋಚನ್ನು ಲಾಕ್ ಓಪನ್ ಮಾಡಲ್ಲ. ಸೊ ಕ್ಲೀನ್ಲಿ ಮೇಂಟೆನೆನ್ಸ್ ಮಾಡಬೇಕಲ್ವ, ಅದಕ್ಕೆ ಲಾಕ್ ಮಾಡಿರ್ತಾರೆ. ನಾವೀಗ ರೀಚ್ ಆಗಿರೋದು ಹತ್ತತ್ರ ಚನ್ನಪಟ್ಟಣದ ಹತ್ರ ಇದ್ದೀವಿ. ಔಟರಲ್ಲಿ ಹೋಗ್ತಾ ಇದ್ದೀವಿ ಸ್ಲೋ ಆಗಿ. ಚನ್ನಪಟ್ಟಣಕ್ಕೆ ಬಂದು ರೀಚ್ ಆಗೇ ಬಿಟ್ವಿ. ನೋಡಿ ವರ್ಕಿಂಗ್ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಎಲ್ಲ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಬಂದಿದ್ದೀವಿ ಇಲ್ಲಿ ಚನ್ನಪಟ್ಟಣದಲ್ಲಿ. ಆ್ಯಕ್ಚುಲಿ ನಮ್ಮ ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಆರ್ಡಿನರಿ ಟ್ರೈನ್ ಆಗಬೇಕಿತ್ತು ಪ್ಯಾಸೆಂಜರ್ ಆಗಿ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆದರೂ ಕೂಡ ಎಲ್ಲಿ ಸಿಕ್ಕರೂ ಅಲ್ಲಿ ಸ್ಟಾಪ್ ಇದ್ದಾವೆ. ನಮ್ಮ ಟ್ರೈನು ಹೆಸ್ರಿಗಷ್ಟೇ ಸೂಪರ್ ಫಾಸ್ಟ್ ನೋಡಿ, ಆದರೆ ಎಲ್ಲಿ ಸಿಕ್ಕರಲ್ಲಿ ಸ್ಟಾಪ್ ಕೊಡ್ತಾರೆ. ಯಾಕಂದರೆ ನೀವೇ ನೋಡ್ತಿರ್ಬೋದು, ರಾಮನಗರದಲ್ಲಿ ಸ್ಟಾಪ್ ಇದೆ, ಮದ್ದೂರಲ್ಲಿ ಸ್ಟಾಪ್ ಇದೆ, ಮಂಡ್ಯದಲ್ಲಿ ಸ್ಟಾಪ್ ಇದೆ, ಪಾಂಡವಪುರದಲ್ಲಿ ಸ್ಟಾಪ್ ಇದೆ. ಸೊ ಇದು ಸೂಪರ್ ಫಾಸ್ಟ್ ಆದ್ರೂ ವೇಸ್ಟೇ ಅಂತಲೇ ಹೇಳ್ಬೋದು, ಯಾಕಂದರೆ ಭಾಳ ಸ್ಟಾಪ್ ಇದೆ. ಸೊ ಹೋಗೋರಿಗೆ ಬೇಗ ತಲುಪಬೇಕು ಮೈಸೂರಿಗೆ ಅನ್ನೋರಿಗೆ, ಅಶೋಕಪುರಂಗೆ ಅನ್ನೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಇದರಿಂದ. ಅದಕ್ಕೋಸ್ಕರನೇ ಇದು ಸೂಪರ್ ಫಾಸ್ಟ್ ಆದ್ರೂ ಸ್ವಲ್ಪ ಅಷ್ಟಿಲ್ಲ ಅಂತಲೇ ಹೇಳ್ಬೋದು. ರಾಮನಗರದಲ್ಲಿ ನಮಗೆ ಸಿಗ್ನಲ್ ಕೊಟ್ಟೇ ಬಿಟ್ಟರು ಹೊರಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ಪ್ಯಾಸೆಂಜರ್ ಹೇಳ್ತಾ ಇದ್ರು ಅಂಕಲು, ಸೊ ಶ್ರೀರಂಗಪಟ್ಟಣ ದಾಟಿದ ಮೇಲೆ ಮೈಸೂರು ಜಂಕ್ಷನ್ ಒಳಗಡೆ ಹೋಗೋಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತೇಳಿ. ಸೊ ಈ ಟ್ರೈನು ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಥರ ತುಂಬ ಸ್ಪೀಡಾಗಿ ಹೋಗಲ್ಲ. ಇದು ಕೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸೇ, ಆದರೂ ಸ್ಪೀಡ್ ಹೋಗೋದೇ ಇಲ್ಲ. ಸೊ ಅದು ಒಂದು ಬೇಜಾರಾಗುತ್ತೆ ಈ ಟ್ರೈನ್ ಜರ್ನಿ ಮಾಡೋರಿಗೆಲ್ಲ, ಪ್ಯಾಸೆಂಜರ್ಸ್ಗೆ. ಈ ಟ್ರೈನ್ಗೆ ಸ್ಟಾಪ್ ತುಂಬಾ ಇದ್ದಾವೆ, ನಾರ್ಮಲ್ ಎಕ್ಸ್ಪ್ರೆಸ್ ಥರ ಇದೆ ಸ್ಟಾಪ್ಸ್ ಎಲ್ಲ. ರಾಮನಗರ ಬಿಟ್ಟಿದ್ದೆ ತಡ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಸ್ಪೀಡ್ ಏನು ಜಾಸ್ತಿನೇ ಇದೆ, ಬಟ್ ಸ್ಟಾಪ್ ಮಾತ್ರ ಜಾಸ್ತಿ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಲೇಟ್ ಆಗೋದು, ಪ್ಯಾಸೆಂಜರ್ಸ್ಗೆ ತೊಂದರೆ ಆಗುತ್ತೆ ಇದರಿಂದ. ನೋಡಿ 110 ಹೋಗ್ತಾ ಇದೆ ಫ್ಲಾಟ್ ಸ್ಪೀಡು. ನೋಡಿ ಈಗ ಅಪೋಸಿಟ್ ಅಲ್ಲಿ ಬರ್ತಾ ಇರೋದು ರಾಜರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಮೈಸೂರು ಜಂಕ್ಷನ್ ಇಂದ KSR ಬೆಂಗಳೂರಿಗೆ ಹೋಗೋ ಈ ಟ್ರೈನ್ ಇವತ್ತು ನಮಗೆ ಕ್ರಾಸಿಂಗ್ ಆಗ್ತಾ ಇದೆ. ಹೆವಿ ಸ್ಪೀಡಲ್ಲಿ ಜಿಂಗ್ ಮಾಡಿದ್ವಿ.
ಮದ್ದೂರು ಹತ್ತತ್ರ ನೋಡಿ ಎಷ್ಟು ಚೆನ್ನಾಗಿದೆ ಹೊಳೆ. ನೋಡಿ ನಾವು ಇನ್ನೇನು ಮದ್ದೂರು ರೈಲ್ವೆ ಸ್ಟೇಷನ್ಗೆ ಬಂದೇ ಬಿಟ್ವಿ. ಇಲ್ಲಿಗೆ 3 ಗಂಟೆ 2 ನಿಮಿಷಕ್ಕೆ ಬರಬೇಕಾಗಿತ್ತು, ಆದರೆ 4 ಗಂಟೆ 7 ನಿಮಿಷ ಆಯಿತು. ಇಲ್ಲಿ ಯಾವುದೋ ಆಪೋಸಿಟಲ್ಲಿ ನಮಗೆ ಜಿಂಗ್ ಆಗ್ತಾ ಇದೆ ಟ್ರೈನ್. ಅಶೋಕಪುರಂ ಟು ಕಾಚಿಗೂಡಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೆವಿ ಸ್ಪೀಡಲ್ಲಿ ಕ್ರಾಸ್ ಮಾಡ್ತಾ ಇದ್ದೀವಿ ನೋಡಿ ಈ ಟ್ರೈನ್ ಜೊತೆ. ಈ ಟ್ರೈನು ಮಂಡ್ಯ ಬಿಟ್ಟ ಮೇಲೆ ಡೈರೆಕ್ಟಾಗಿ ಕೆಂಗೇರಿಗೆ ಸ್ಟಾಪ್ ಇರೋದು. ಸೊ ಅದಕ್ಕೆ ಮದ್ದೂರಲ್ಲಿ ಸ್ಕಿಪ್ ಮಾಡ್ತಾ ಇದೆ ಈ ಟ್ರೈನ್. ನಾವು ಮದ್ದೂರಲ್ಲಿ ಈ ಟ್ರೈನ್ನ ಜಿಂಗ್ ಮಾಡ್ತಾ ಇರೋದು. ನಮಗೆ ಮದ್ದೂರಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಮದ್ದೂರಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ ನೋಡಿ. ನೆಕ್ಸ್ಟ್ ಸ್ಟಾಪೇ ನಮಗೆ ಮಂಡ್ಯ. ನಮ್ಮ ಟ್ರೈನ್ ಯಾಕೋ ಸ್ಲೋ ಆಗಿ ಹೋಗ್ತಾ ಇದೆ ಮದ್ದೂರು ದಾಟ್ದಾಗಿಂದ. ಹೋಗೈತೆ ನೋಡ್ರಿ ಸ್ಪೀಡು. 112 ಆಚೆ ಫೋನ್ ಇಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಸ್ಪೀಡ್ ಹೋಗ್ತಾ ಇದೆ. ಇಲ್ಲಿ ನೋಡ್ರಿ ಟ್ರೈನೇ ಅಲ್ಲಾಡಂಗೆ ಹೋಗ್ತಾ ಇದೆ ಸ್ಪೀಡು. ಮಂಡ್ಯದಲ್ಲಿ ಇದು ಯಾವ ಗ್ರೌಂಡ್ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾವೇನಿನ್ನ ಮಂಡ್ಯ ಔಟರಲ್ಲಿದ್ದೀವಿ. ಇಲ್ಲಿ ನೋಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಹುಡುಗರೆಲ್ಲ. ಕೂಡ ಒಂದು ಫ್ಯಾಕ್ಟ್ರಿ ಇದೆ, ಅದು ಯಾವ ಫ್ಯಾಕ್ಟ್ರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಇಲ್ಲಿಂದ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಮಂಡ್ಯದವರು. ಮಂಡ್ಯಕ್ಕೆ ಬಂದು ರೀಚ್ ಆಗೇ ಬಿಟ್ವಿ ನೋಡಿ. ನಾವು 3:19ಕ್ಕೆ ಬರಬೇಕಿತ್ತು, ಬಟ್ ನಾವೀಗ ಬಂದಿರೋದು 4:23 ಆಗಿದೆ. 1 hour 7 minutes ಲೇಟ್ ಆಗಿ ಬಂದಿದ್ದೀವಿ ಇಲ್ಲಿಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ ಮಂಡ್ಯದಲ್ಲಿ. ಇಲ್ಲಿ ಕೂಡ 1-2 minutes ಸ್ಟಾಪ್ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಎಲ್ಲ ವರ್ಕು ನೋಡಿ. ಇಲ್ಲೆಲ್ಲ ಮಣ್ಣೆಲ್ಲ ಯಾವ ಥರ ಹಾಕಿದ್ದಾರೆ ಅಂತೇಳಿ. ಆಲ್ಮೋಸ್ಟ್ ಬೇಗ ಬೇಗ ಆಗುತ್ತೆ ಅನಿಸುತ್ತೆ ವರ್ಕೆಲ್ಲ. ಆದಮೇಲೆ ನೋಡ್ಬೇಕು ಪ್ಲ್ಯಾಟ್ಫಾರ್ಮ್ ಯಾವ ರೀತಿ ಇರುತ್ತೆ ಅಂತೇಳಿ. ಪ್ಲ್ಯಾಟ್ಫಾರ್ಮ್ 3ಗೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತೇಳಿ. ಹೇಳ್ತಾನೆ ಬಂದೇ ಬಿಡ್ತು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ನೋಡಿ, ಅಲ್ಲಿ ಬರ್ತಾ ಇದೆ. ಸೊ ಮೈಸೂರು ಜಂಕ್ಷನಿಂದ ಪಂಡ್ರಾಪುರಕ್ಕೆ ಹೋಗುತ್ತೆ ಈ ಟ್ರೈನು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು. ಓವರ್ ನೈಟ್ ಕಿಂಗ್ ಅಂತಲೇ ಹೇಳ್ಬೋದು. ಹೆವಿ ಪ್ಯಾಸೆಂಜರ್ ಗುರು ಆ ಟ್ರೈನ್ಗೆ. ನೋಡಿ ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಗೆ. ನಮ್ಮ ಟ್ರೈನು ಮತ್ತು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಎರಡು ಒಂದೇ ಟೈಮಿಂಗಿಗೆ ಬಂದು ಅರೈವಲ್ ಆಗಿದೆ. ನಾವು ಬಂದು ಅರೈವಲ್ ಆಗಿದ್ದೀವಿ. ಸೊ ಅದು ಅರೈವಲ್ ಆಗ್ತಾ ಇದೆ ಈಗ. ಬನ್ನಿ, ನಮ್ಮ ಟ್ರೈನ್ದು ಸಿಗ್ನಲ್ ಕೊಡ್ತಾರೆ ಈಗ. 2 minutes ಸ್ಟಾಪ್ ಇರುತ್ತೆ, ಹೋಗೋಣ. ನಾವೀಗ ಮಂಡ್ಯ ಬಿಡ್ತಾ ಇದ್ದೀವಿ ನೋಡಿ. ನಮ್ಮ ಟ್ರೈನ್ಗೆ ಡಿಪಾರ್ಚರ್ ಕೊಟ್ಟೇ ಬಿಟ್ಟು ನಮ್ಮ ಜೊತೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಕೂಡ ಡಿಪಾರ್ಚರ್ ಆಗ್ತಾ ಇದೆ ನೋಡಿ. ನಮ್ಮ ನೆಕ್ಸ್ಟ್ ಸ್ಟಾಪೇ ಬಂದ್ಬಿಟ್ಟು ಪಾಂಡವಪುರ. ನಮ್ಮ ಟ್ರೈನು ಮಂಡ್ಯ ಬಿಟ್ಟ ಮೇಲೆ ಹೈ ಸ್ಪೀಡಲ್ಲಿ ಹೋಗ್ತಾ ಇದೆ. ನಮ್ಮ ಟ್ರೈನ್ನ ಫುಲ್ ವ್ಯೂ ನೋಡ್ತಾ ಇದ್ರೆ ನನಗೆ ನಗು ಬರ್ತಾ ಇದೆ. ಯಾಕಂದರೆ ನೋಡಿ, ಭಾರತ್ ಗೌರವ್ ಸ್ಲೀಪರ್ ಕೋಚ್ನ ಹಾಕಿದ್ದಾರೆ ಒಂದನ್ನು. ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈನಲ್ಲಿ ತಯಾರಾದರೂ ಕೂಡ ಭಾರತ್ ಗೌರವ್ ಕೋಚ್ ಯಾಕೆ ಹಾಕಿದ್ದಾರೆ ಅನ್ನೋದೇ ನನಗೆ ಡೌಟು. ನಿಮ್ಗೇನಾದರೂ ಗೊತ್ತಿದೆನಾ ಕಾಮೆಂಟ್ ಮೂಲಕ ತಿಳಿಸಿ.
ನಾನಿವತ್ತು ನಿಮ್ಮ ಹತ್ರ ಒಂದು ವಿಷಯನ ಹೇಳ್ಕೊಳ್ಳೇಬೇಕು. ನೀವು ಪಾಸಿಟಿವ್ ಆಗಿ ತಗೋತೀರೋ ನೆಗೆಟಿವ್ ಆಗಿ ತಗೋತೀರೋ ಗೊತ್ತಿಲ್ಲ. ಯಾಕಂತಂದರೆ ನನಗೆ ಯೂಟ್ಯೂಬಿಂದ ಯಾವುದೇ ರೀತಿ ಹಣ ಬರ್ತಾ ಇಲ್ಲ. ಆದರೂ ಕೂಡ ನನ್ನ ಫಾಲೋವರ್ಸ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ನನಗೆ ಎಕ್ಸಾಮ್ ಇದ್ದರೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ನನಗೆ ಹಣ ಬಂದಿಲ್ಲ ಅಂತ ಬೇಜಾರಿಲ್ಲ, ನಿಮ್ಮ ಸಪೋರ್ಟ್ ಜಾಸ್ತಿ ಸಿಗಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ವ್ಯೂಸ್ ಕಡಿಮೆ ಇದೆ. ಸೊ ವ್ಯೂಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರೆ ಇದಕ್ಕೂ ಬೆಟರ್ ವಿಡಿಯೋ ಮಾಡಿಕೊಡ್ತೀನಿ. ನೀವು ಯಾವ ವಿಡಿಯೋ ಕಮೆಂಟ್ ಮಾಡ್ತೀರಾ ತಪ್ಪದೇ ಆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮು. ಇವತ್ತು ಕೂಡ ಈ ಜರ್ನಿ ಮಾಡೋಕ್ಕೆ ರೀಸನ್ನು ಹೋದ ವಾರದಿಂದ ಒಬ್ಬ ಬ್ರದರ್ ಕಮೆಂಟ್ ಮಾಡಿದರು ಈ ಹಲವಾರು ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಜರ್ನಿ ಮಾಡಬೇಕು ಅಂತೇಳಿ. ಸೊ ನಿಮಗೆ ತೋರಿಸಿನೇ ಗೆಸ್ಟ್ ಯಾರು ಬಂದಿದ್ದರು ಅಂತೇಳಿ. ಆ ಬ್ರದರ್ಗೋಸ್ಕರ ಇವತ್ತು ಈ ಜರ್ನಿನ ಮಾಡಿದ್ದು. ನೆಕ್ಸ್ಟ್ ಟೈಮ್ ನೀವು ಕಮೆಂಟ್ ಮಾಡಿರೋ ವೀಡಿಯೋಗೆ ಪ್ರತಿಯೊಂದು ಟ್ರೈನ್ ಜರ್ನಿನೂ ಮಾಡಿಕೊಡ್ತೀನಿ. ಸೊ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಹಾಗೆ ನನ್ನ ವಾಟ್ಸಪ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ಹೋಗಿ ಜಾಯ್ನ್ ಆಗಿ. ನನ್ನ ಲಿಂಕನ್ನು ನಾನು ಒಂದು ಬಯೋದಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಸೊ ಹೋಗಿ ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿ. ಸೊ ಸಪೋರ್ಟ್ ಮಾಡಿ ಅಂತಲೇ ಕೇಳೋದು ಅಷ್ಟೇ. ಮೈಸೂರಿಂದ ಕಡಲೂರು ಪೋರ್ಟ್ಗೆ ಹೋಗೋ ಟ್ರೈನು ಎಷ್ಟು ಹೈ ಸ್ಪೀಡಲ್ಲಿ ಜಿಂಗ್ ಆಗ್ತಾ ಇದೆ ನೋಡಿ. ವಿಡಿಯೋ ಮಾಡೋಣ ಅನ್ನೋಷ್ಟೊಳಗಡೆ ಹೆವಿ ಸ್ಪೀಡಲ್ಲಿ ಬಂದೇ ಬಿಡ್ತು ಅಪೋಸಿಟಲ್ಲಿ. ಸೊ ಅದಕ್ಕೆ ಸ್ವಲ್ಪ ಮಿಸ್ ಆಯಿತು ಸ್ಟಾರ್ಟಿಂಗಲ್ಲಿ ಮಾಡೋದು. ನಮ್ಮ ಟ್ರೈನು ICF ಇಂದ ರನ್ ಆಗ್ತಿರ್ಬೇಕಾದ್ರೆ 12 ಸ್ಲೀಪರ್ ಕೋಚ್ಗಳಿದ್ವು ಇದಕ್ಕೆ. ಆದರೆ ಈಗ LHP ಇಂದ ರನ್ ಆಗ್ತಿದೆ, 10 ಸ್ಲೀಪರ್ ಕೋಚ್ ಮಾಡಿದ್ದಾರೆ. ಇನ್ನೇನು ಪಾಂಡವಪುರ ಹತ್ತತ್ರ ಬಂದೇ ಬಿಟ್ವಿ. ಇಲ್ಲಿಗೆ ಬರಬೇಕಾಗಿರೋ ಟೈಮ್ ನೋಡ್ಕೊಂಡ್ರೆ 3:43 ಬರಬೇಕಿತ್ತು. ಆದರೆ ಈಗ 4:46 ಆಗಿದೆ. ಎಷ್ಟು 1 ಅವರ್ ಲೇಟಾಗಿ ಬಂದಿದೆ ನೋಡಿ ಸುಮಾರು. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದಿದ್ದೀವಿ ಇವತ್ತು. ಒಂಥರ ಈ ರೈಲ್ವೆ ಸ್ಟೇಷನ್ನು ಪ್ಲ್ಯಾಟ್ಫಾರ್ಮ್ ನಂಬರ್ 2, 3 ಮಾತ್ರ ಒಂಥರ ಡಿಫ್ರೆಂಟ್ ಆಗಿದೆ. ಕ್ರಾಸ್ ಮೇಲೆ ಕಟ್ಟಿದ್ದಾರೆ ಅನಿಸುತ್ತೆ. ಈ ಥರ ಟ್ರೈನೆಲ್ಲ ಯಾವ ಥರ ಹಿಂಗೆ ವಾಲಿದೆ ನೋಡಿ ಒಂದು ಸೈಡು. ಈಗ ಅಶೋಕಪುರಂ ಟು KSR ಬೆಂಗಳೂರಿಗೆ ಹೋಗೋ ಮೆಮೊ ಪ್ಯಾಸೆಂಜರ್ ಅರೈವ್. ನಾವು ನೋಡಿ ಈಗ ಉತ್ತರ ಕಾವೇರಿ ಬ್ರಿಡ್ಜ್ನ ದಾಟ್ತಾ ಇದ್ದೀವಿ. ಇದು ದಾಟಿದ ಮೇಲೆ ಶ್ರೀರಂಗಪಟ್ಟಣ ಸ್ಟೇಷನ್ ಬರುತ್ತೆ. ಆದರೆ ಅಲ್ಲಿ ಸ್ಟಾಪ್ ಕೊಡಲ್ಲ ನಮಗೆ, ಸ್ಕಿಪ್ ಮಾಡ್ತೀವಿ ಶ್ರೀರಂಗಪಟ್ಟಣನ. ಶ್ರೀರಂಗಪಟ್ಟಣ ಸ್ಟೇಷನಲ್ಲಿ ಕೂಡ ಒಂಥರ ಕರು ಥರ ಇದೆ ಕಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಒಂಥರ ಕಾಣಿಸ್ತಾ ಇದೆ ಸ್ಟೇಷನ್ನು. ಶ್ರೀರಂಗಪಟ್ಟಣ ಬರೋವರೆಗೂ ಹೆವಿ ಸ್ಪೀಡಲ್ಲಿ ಬರುತ್ತೆ ನಮ್ಮ ಗಾಡಿ. ಆದರೆ ಶ್ರೀರಂಗಪಟ್ಟಣ ದಾಟಿದ ಮೇಲೆ ಮೈಸೂರು ಹತ್ತತ್ರ ಇನ್ನೇನು ಹೋಗ್ತಾ ಇರ್ತೀವಿ, ಸ್ಲೋ ಮಾಡೇ ಬಿಡ್ತಾನೆ. ನಾನು ಹೇಳ್ತಿದ್ದಂಗೆ ನೋಡಿ, ಗೂಡ್ಸ್ ಕ್ಯಾಬಿನ್ ಹತ್ತತ್ರ ಹೋಗ್ತಿದ್ದಂಗೆ ಸ್ಲೋ ಮಾಡ್ತಾ ಇದ್ದಾನೆ. ಆಗಲೇ ನಿಲ್ಸೇ ಬಿಟ್ಟ ಗುರು ನಮ್ಮ ಟ್ರೈನ್ನ. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇದೆ. ಜಾಸ್ತಿ ಸ್ಟಾಪ್ಸು ಇದ್ದಾವೆ, ಹೆಸ್ರಿಗೆ ಮಾತ್ರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆದರೂ ಈ ಟ್ರೈನ್ಗೆ ಪ್ರಿಫರೆನ್ಸೇ ಕೊಡಲ್ಲ, ಅದೇ ಬೇಜಾರು. ನೋಡಿ ನಮ್ಮ ಪಕ್ಕದಲ್ಲಿ ಜಂಕ್ಷನ್ ರೂಟ್ ಕಾಣಿಸ್ತಾ ಇದೆ. 3ನೇ ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ಜಂಕ್ಷನ್ ರೂಟು. ಈ ಜಂಕ್ಷನ್ ರೂಟ್ ಎಲ್ಲಿಗೆ ಹೋಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಾ? ಹಾಗಾದರೆ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಟ್ರೈನ್ ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ
ಹೋಗೋದಕ್ಕೆ ಒಂಥರ ಹಾವು ಥರ ತಿರುಗ್ತಾ ಇದೆ ನೋಡಿ, ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 5ರಲ್ಲಿ ನಿಂತಿರೋದು ಅರಸೀಕೆರೆಗೆ ಹೋಗೋ ಟ್ರೈನ್ ನಿಂತಿದೆ. ನಾವು ಫೈನಲ್ ಆಗಿ ಬಂದು ರೀಚ್ ಆಗೇ ಬಿಟ್ವಿ ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ. ಇಲ್ಲಿಗೆ 4:30ಕ್ಕೆ ಬರಬೇಕಿತ್ತು. ಫೈನಲ್ ಆಗಿ ಬಂದು ರೀಚ್ ಆಗಿದ್ದೀವಿ ಮೈಸೂರು ಜಂಕ್ಷನ್ಗೆ. ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಜರ್ನಿ ಎಷ್ಟು ಲೇಟ್ ಆಯ್ತು ನೋಡಿ ಟೈಮಿಂಗ್. 49 ನಿಮಿಷ ಲೇಟ್ ಆಗಿ ಅನ್ಕೊಂತೀನಿ. ಕೆಎಸ್ಆರ್ ಬೆಂಗಳೂರಿಂದ ಮಾಡಕ್ ಆಗ್ಲಿಲ್ಲ, ಸೊ ಕೆಂಗೇರಿಯಿಂದ ಮಾಡಿದೀನಿ ಈ ಜರ್ನಿನ. ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ಬೇಕಿತ್ತು, ನನ್ನ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಯೂಟ್ಯೂಬ್ ಬಯೋದಲ್ಲಿ ನನ್ನ ವಾಟ್ಸ್ಆಪ್ ಚಾನಲ್ ಲಿಂಕ್ ಮೈಸೂರುವರೆಗೆ ಮಾಡ್ತಾ ಇದ್ದೀನಿ. ಎಲ್ಲರೂ ಜಾಯ್ನ್ ಆಗಿ ಆದಷ್ಟು, ಯಾಕಂದ್ರೆ ನನಗೆ ಯೂಟ್ಯೂಬ್ ಇಂದ ಯಾವುದೇ ರೀತಿ ಮನಿ ಅರ್ನ್ ಆಗ್ತಿಲ್ಲ. ಬೇಕಾದ್ರೆ ಪ್ರೂಫ್ ಕೂಡ ವಾಟ್ಸ್ಆಪ್ ಅಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ. ನನ್ನ ಒಂದು ವಾಟ್ಸಪ್ ಗ್ರೂಪ್ ಇದೆ ಸಪ್ರೇಟ್ ಆಗಿ, ಅದರಲ್ಲಿ ಜಾಯ್ನ್ ಆಗಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಮುಂಚೆನೇ ಗೊತ್ತಾಗುತ್ತೆ. ಹಾಗೆ ನಿಮ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದ್ಕೊಂಡ್ರೆ ವಾಟ್ಸಪ್ಪಲ್ಲೇ ನಾನು QR ಕೋಡ್ನ ಕೂಡ ಶೇರ್ ಮಾಡಿರ್ತೀನಿ, ಸೊ ಅದಕ್ಕೂ ಹೆಲ್ಪ್ ಮಾಡ್ಬೋದು. ಇಷ್ಟು ಮಾಹಿತಿ ಹೇಳ್ತಾ ಮತ್ತೊಂದು ಜರ್ನಿಯಲ್ಲಿ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗ್ 13 ಬಾಯ್ ಎಲ್ರಿಗೂ.